ಜಾನಪದ ಕಲಾವಿದೆ ಮಾರಕ್ಕ ಸಣ್ಣ ಚಿತ್ತಪ್ಪರವರ 100ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರಮುಖರು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಜುಂಜಪ್ಪನ ಕಾವ್ಯ, ಕಾವಲಮ್ಮನ ಕಾವ್ಯ, ಸಿದ್ದನಕುಂಟೆ ಸಿದ್ದಯ್ಯ ಹಾಗೂ ಹೆಂಜಾರಿ ಸಿದ್ದಯ್ಯನ ಕಥನ ಕಾವ್ಯದ ಸೊಲ್ಲುಗಳನ್ನು ಹಾಡಿ ಗಮನವನ್ನು ಸೆಳೆದರು. ತಾಲೂಕು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ಅಧ್ಯಕ್ಷ ನಾಗರಾಜು, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ತಾಲೂಕು ಶಾಖೆ ಅಧ್ಯಕ್ಷ ಎಂಆರ್ ಮಂಜುನಾಥ್ ನೇತೃತ್ವದಲ್ಲಿ ಮಾರಕ್ಕ ಮನೆಗೆ ತೆರಳಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದ ಮಾರಕ್ಕ, ಇತ್ತೀಚಿನ ದಿನಗಳಲ್ಲಿ ಮೂಲ ಜಾನಪದ ಕಲಾವಿದರನ್ನ ಮೂಲಗುಂಪು ಮಾಡಲಾಗ್ತಾ ಇದ್ದು, ಸಾಮಾಜಿಕ ಜಾಲತಾಣಗಳ ಮೂಲಕ ಅಲ್ಪ ಸ್ವಲ್ಪ ತಿಳಿದಿರುವಂತಹ ಪ್ರಚಾರ ಪ್ರಿಯರಾಗಲು ಆತುರಪಡಿಸುತ್ತಿದ್ದಾರೆ. ಜನಪ್ರಿಯರಾಗಲು ಮೂಲ ಜಾನಪದ ಪದಗಳು, ಕಲೆ ಹಾಗೂ ಕಥನ ಕಾವ್ಯ ಬಳಸ್ತಾ ಇದ್ದಾರೆ. ಕಲೆ ಉಳಿಸುವ ಬದಲು ಕಲೆಯ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಜನಪದ ಕಲೆ ಮತ್ತು ಕಥನ ಕಾವ್ಯಗಳು ಗತಕಾಲದ ವೈಭವವನ್ನು ಮರಳಿ ಪಡೆಯಬೇಕು. ಇಂದಿನ ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಜನಪದ ರಸಬಳಿಗೆ ನೀರೆರೆದು ಪೋಷಿಸುವಂತಹ ಕೆಲಸವಾಗಬೇಕು ಅಂತ ಹೇಳಿದರು. ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಉಪಾಧ್ಯಕ್ಷರಾದಂತಹ ಲೋಕೇಶ್ ಅಂತಾನಿ, ಪ್ರಧಾನಿ ಕಾರ್ಯದರ್ಶಿಯಾದಂತಹ ಜೆ ವೆಂಕಟೇಶ್, ಕಾರ್ಯದರ್ಶಿ ತೇಜೇಶ್, ಕಲಾವಿದರಾದಂತಹ ಚಿತ್ತಮ್ಮ, ಮಾರಣ್ಣ, ರೇಖಾ, ಗೋಪಾಲಕೃಷ್ಣ ಅವರು ಭಾಗವಹಿಸಿದ್ರು. ಆಮೇಲೆ ನಿಲುವಾಗ ನೋಡಿ ರಾಮಣ್ಣ ಗೌಡ ಈಗ ಬಂದನು ಬ್ಯಾಗನೇ ಸ್ನೇಹಿತರೆ